ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆ ಈ ಬಿಗ್ ಬಾಸು ಯಾರು ವಿನ್ ಆಗ್ತಾರೆ ಅನ್ನೋದನ್ನ ನಿಮ್ಮ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ನಮಗೆಲ್ಲ ತಿಳಿದಿರೋ ಹಾಗೆ ಈ ವಾರ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ಪ್ಯಾಲೇಸ್ ಆಗಿತ್ತು. ಹಾಗೆ ಗೆಸ್ಟ್ಗಳಾಗಿ ಬಿಗ್ ಬಾಸ್ ಹಳೆ ಕಂಟೆಸ್ಟೆಂಟ್ಸ್ ಆದ ಮಂಜು, ರಜತ್, ತ್ರಿವಿಕ್ರಮ್, ಮೋಕ್ಷಿತಾ ಹಾಗೆ ಚೈತ್ರ ಕುಂದಾಪುರ ಅವರು ಎಂಟ್ರಿ ತೊಗೊಂಡಿದ್ರು. ತುಂಬ ಫನ್ಗಳು ಇತ್ತು, ಹಾಗೆ ತುಂಬ ಗಲಾಟೆಗಳು ಆಯಿತು. ಗಿಲ್ಲಿನೇ ಮೇಯ್ನ್ ಟಾರ್ಗೆಟ್ ಆದರು ಗೆಸ್ಟ್ಗಳಿಗೆ. ಈ ವಾರ ಮನೆಯಲ್ಲಿ ತುಂಬ ಚೇಂಜಸ್ಗಳನ್ನ ನೋಡಿದ್ವಿ. ಅಶ್ವಿನಿ ಮ್ಯಾಮು, ಗಿಲ್ಲಿ ಅವರು ಹಾವು ಮುಂಗಿಸಿ ಥರ ಕಚ್ಚಾಡ್ತಾ ಇದ್ದವರು ಒಬ್ಬರಿಗೆ ಒಬ್ಬರು ಬೆನ್ನಿಗೆ ನಿಂತಿದ್ದು ಭಾಳ ಚೆನ್ನಾಗಿ ಅನ್ನಿಸ್ತು. ಹಾಗೆ ಈ ವಾರ ಎಲ್ಲ ಟಾಸ್ಕ್ಗಳು ನಮ್ಮ ಗೆಸ್ಟ್ಗಳ ಮುಂದೆನೇ ಆಗಿದೆ. ಕ್ಯಾಪ್ಟನ್ಸಿ ಟಾಸ್ಕ್ ಕೂಡ ಕಂಪ್ಲೀಟ್ ಆಗಿ ಧನುಷ್ ಅವರು ಮನೆಯ ಹೊಸ ಕ್ಯಾಪ್ಟನ್ ಆಗಿದ್ದಾರೆ. ಸೆಕೆಂಡ್ ಟೈಮ್ ಕ್ಯಾಪ್ಟನ್ ಆಗ್ತಾ ಇದ್ದಾರೆ. ಏನು ಅನ್ನಿಸ್ತು ಫ್ರೆಂಡ್ಸ್? ಧನುಷ್ ಕ್ಯಾಪ್ಟನ್ ಆಗಿದ್ದು ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ. ಹಾಗೆ ವಾರದ ಕೊನೆಯ ಚಟುವಟಿಕೆಯಾದ ಕಳಪೆ ಮತ್ತು ಉತ್ತಮ ಯಾರಿಗೆ ಕೊಡೋದು ಅಂತ ಬಂತು. ಇದು ಕೂಡ ಕಂಪ್ಲೀಟ್ ಆಗಿದೆ. ಈ ವಾರ ಕಳಪೆ ಮತ್ತು ಉತ್ತಮ ಯಾರು, ನೀವು ಯಾರು ಅಂತ ಅಂದ್ಕೊತಿದ್ದೀರಾ? ಗೆಸ್ ಮಾಡಿ ಕಮೆಂಟ್ ಮಾಡಿ. ಈಗ ಮನೆಯವರು ಎಲ್ಲ ಸೇರಿ ಕೊಟ್ಟಿರೋ ಕಳಪೆ ಮತ್ತು ಉತ್ತಮ ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದು ಸಹ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಈ ವಾರ ಉತ್ತಮನ ಎಲ್ಲರೂ ಸೇರಿ ಸ್ಪಂದನಾಗಿ ಕೊಟ್ಟಿದ್ದಾರೆ. ಯಾಕೆ ಅಂದರೆ ಸ್ಪಂದನ ಅವರಿಗೆ 2 ಜವಾಬ್ದಾರಿನ ಕೊಡಲಾಗಿತ್ತು. ಒಂದು ರಿಸೆಪ್ಷನಿಸ್ಟು ಹಾಗೆ ಹಾಸ್ಪಿಟಾಲಿಟಿ. 2 ಜವಾಬ್ದಾರಿನ ಅಚ್ಚುಕಟ್ಟಾಗಿ ನಿಭಾಯಿಸಿದರು ಅಂತ ಮನೆ ಮಂದಿ ಅಭಿಪ್ರಾಯ ವ್ಯಕ್ತಪಡಿಸಿ ಸ್ಪಂದನ ಅವ್ರನ್ನ ಅತಿ ಹೆಚ್ಚು ಮಂದಿ ಉತ್ತಮ ಅಂತ ಹೇಳ್ತಾರೆ. ಹಾಗೆ ಕಳಪೆ ಅಂತ ಬಂದಾಗ ಎಲ್ಲರೂ ಗಿಲ್ಲಿ ಹೆಸರು ತಗೊತಾರೆ. ಯಾಕಂದರೆ ಗಿಲ್ಲಿಗೆ ಕೊಟ್ಟ ಏನದು ವೆಯ್ಟರ್ ಕೆಲಸನ ಪ್ರಾಮಾಣಿಕವಾಗಿ ಮಾಡಲಿಲ್ಲ, ಎಲ್ಲೂ ಕಾಣಿಸ್ಕೊಳ್ಳಿಲ್ಲ. ಇವರು ಮಾಡಿದ ಕೆಲಸದಿಂದನೇ ಗೆಸ್ಟ್ಗಳಿಗೆ ಸಿಟ್ಟು ಬಂತು, ಗೆಸ್ಟ್ಗಳು ಅದಕ್ಕೆ ಪಾಯಿಂಟ್ಸ್ನ ಕಮ್ಮಿ ಕೊಟ್ಟರು ಅನ್ನೋದು ಮನೆ ಮಂದಿಯ ವಾದ ಆಗಿತ್ತು. ಹಾಗಾಗಿ ಎಲ್ಲರೂ ಸೇರಿ ಗಿಲ್ಲಿಗೆ ಕಳಪೆ ಕೊಟ್ಟಿದ್ದಾರೆ. ಗಿಲ್ಲಿ ಅಷ್ಟೇ ಸೆಕೆಂಡ್ ಟೈಮ್ ಕಳಪೆ ತಗೊತಾ ಇದ್ದಾರೆ. ಫ್ರೆಂಡ್ಸ್, ನಿಮ್ಗೆ ಏನು ಅನ್ನಿಸ್ತು? ಗಿಲ್ಲಿ ಅವ್ರಿಗೆ ಕಳಪೆ ಕೊಟ್ಟಿದ್ದು ಸರಿನಾ, ಸ್ಪಂದನ ಉತ್ತಮನ? ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.